ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್. ಇವತ್ತು ನಾನು ನಿಮಗೆ ಕ್ಲಾಸ್ ಶುರು ಮಾಡೋ ಬದಲು ಏನೆಲ್ಲ ಗಮನ ಇಟ್ಕೊಳ್ಬೇಕು ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸಿ. ಆರಿ ಎಂಬ್ರಾಯ್ಡರಿ ಅನ್ನೋದು ಬಹಳ ಸೂಕ್ಷ್ಮವಾದ ಕೆಲಸ. ಇಲ್ಲಿ ನಿಮಗೆ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಸೂಕ್ಷ್ಮವಾಗಿ ಕಣ್ಣಿನ ಮೇಲೆ ಎಷ್ಟು ಸ್ಟ್ರೆಸ್ ತಂದುಕೊಂಡು ನೀವು ವರ್ಕ್ ಮಾಡಬೇಕಾಗ್ತದೆ. ಕೈ, ಕಣ್ಣು, ಮೆದುಳು ಈ ಮೂರರ ಕೋಆರ್ಡಿನೇಷನ್ ಇಲ್ಲಿ ಇದೆ. ಸೊ ನೀವು ವರ್ಕ್ ಮಾಡುವಾಗ ನಿಮಗೆ ಸುಸ್ತಾಗೋದು, ಕಣ್ಣು ನೋವಾಗೋದು ಅಥವಾ ತಲೆನೋವಾಗೋದು ಶುರುವಲ್ಲಿ ಇನಿಷಿಯಲ್ ಡೇಸಲ್ಲಿ ಕಾಮನ್. ಇದರ ಬಗ್ಗೆ ಹೆದರಬೇಡಿ. ನಿಮಗೆ ಕನ್ನಡಕ ಇದೆ, ಪಾಯಿಂಟ್ ಜಾಸ್ತಿ ಆಗ್ತದೆ, ಆ ಥರ ಏನೂ ಇಲ್ಲ. ನೀವು ಕಲೀಲೇಬೇಕು ಅಂತ ಮನಸ್ಸು ಮಾಡಿದರೆ ಇದು ಆಗ್ತದೆ, ಖಂಡಿತ ಸಾಧ್ಯ. ನಿಧಾನವಾಗಿ ಟ್ರೈ ಮಾಡಿ. ತುಂಬ ಪೇಷನ್ಸ್ ಬೇಕು. ಅರ್ಜೆಂಟಲ್ಲಿ ಇವತ್ತೇ ನನಗೆ ಇಡೀ ಬ್ಲೌಸ್ ಎಂಬ್ರಾಯ್ಡರಿ ಮಾಡಬೇಕು ಅಂತಾದರೆ ಇದು ಸಾಧ್ಯ ಇಲ್ಲ. ನೀವು ತುಂಬ ಪೇಷನ್ಸಿಂದ ದಿನಾಲೂ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಈಗ ನಾನು ಫಸ್ಟ್ ಡೇಸಲ್ಲಿ ನಿಮಗೆ ಚೈನ್ ಸ್ಟಿಚ್ಗಳು ಅದರ ವೇರಿಯೇಷನನ್ನು ಹೇಳ್ಕೊಡ್ತೇನೆ. ದಿನಕ್ಕೆ ಒಂದೊಂದೇ ಪೋಸ್ಟ್ ಹಾಕ್ತೇನೆ. ನಾನು ತುಂಬ ಲೆಂದಿ ವೀಡಿಯೋ ಅಥವಾ ದೊಡ್ಡ ದೊಡ್ಡ ಪಿಕ್ಚರ್ಗಳು, ದೊಡ್ಡ ದೊಡ್ಡ ವೀಡಿಯೋಗಳನ್ನು ಹಾಕೋದಿಲ್ಲ. ನೀವು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿಬೇಕು. ABCD ಇಂದ Z ಹೋಗಬೇಕು, ಅಲ್ಲಿಂದ ವರ್ಡ್ಸ್, ಅಲ್ಲಿಂದ ಸೆಂಟೆನ್ಸಸ್, ಈ ಥರ. ಸೊ ಈ ಚಾನಲ್ಗೆ ಬರುವವರು ದಯವಿಟ್ಟು ಫಸ್ಟಿಗೆ ನೀವು ತುಂಬ ಹೈ ಲೆವೆಲ್ದು ಬ್ಲೌಸ್ ಡಿಸೈನ್ಸನ್ನೇ ಹಾಕಿಸ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ. ನೀವು ಫಸ್ಟಿಗೆ ABCD ಕಲಿಬೇಕು. ಮತ್ತು ಪ್ರತಿಯೊಬ್ಬರು ಕಲಿಸುವ ಮೆಥಡ್ ಬೇರೆ, ಪ್ರತಿ ಚಾನಲ್ನವರು ಎಕ್ಸ್ಪ್ಲೈನ್ ಮಾಡುವ ರೀತಿ ಬೇರೆ. ನೀವು ಆದಷ್ಟು 1 ಅಥವಾ 2 ಚಾನಲನ್ನು ನೋಡಿ ಫಾಲೋ ಮಾಡಿ, ನಿಮಗೆ ಈಸಿ ಆಗ್ತದೆ. 7-8 ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೇನಾಗ್ತದೆ, ಕನ್ಫ್ಯೂಸ್ ಆಗ್ತದೆ. ಸೊ ಒಬ್ಬ ಗುರುವಿಂದ ಅಥವಾ ಇಬ್ಬರಿಂದ ಕಲಿಯೋದು ಬೆಟರ್ ಅಂತ ನನಗೆ ಕಾಣ್ತದೆ. ಇನ್ನು ನಾನು ದಿನ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಕೆಲವೊಮ್ಮೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ, ಕೆಲವೊಮ್ಮೆ ಮನೆಯಲ್ಲಿ ಸಮಸ್ಯೆಗಳಿರ್ತವೆ, ಕೆಲವೊಮ್ಮೆ ಟೆಕ್ನಿಕಲ್ ಇಶ್ಯೂಸ್ ಇರ್ತದೆ. ಆರಿ ಎಂಬ್ರಾಯ್ಡರಿ ಅಂದರೆ ಎಡಕೈ ಬಲಕೈ ಎರಡನ್ನು ಯೂಸ್ ಮಾಡಿ ನಾವು ವರ್ಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾನು ಫ್ರೇಮಿನ ಮೇಲೆ ನನ್ನ ಬಲಕೈ, ಫ್ರೇಮಿನ ಕೆಳಗೆ ನನ್ನ ಎಡಕೈ ಇರ್ತದಲ್ವ, ಆ ಎರಡು ಮೂಮೆಂಟನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸಬೇಕಾಗ್ತದೆ. ಸೊ ತುಂಬ ಸೆಗ್ಮೆಂಟಾಗಿ ನಾನು ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಹಾಕಬೇಕಂದ್ರೆ ತುಂಬ ಟೈಮ್ ಆಗ್ತದೆ. ನಾನು ಟೆಕ್ನಿಕಲ್ ಫೀಲ್ಡ್ನವಳಲ್ಲ. ಸೊ ನಾನು ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಮೆಟೀರಿಯಲ್ಗಳು ಇದನ್ನು ನೀವು ತುಂಬ ಪ್ರಮಾಣದಲ್ಲಿ ಕೊಂಡು ತಂದು ಇಟ್ಕೊಳ್ಬೇಡಿ. ಇದು ಕಪ್ಪಾಗಿ ಹೋಗ್ತದೆ. ನಿಮಗೆ ಯಾವಾಗ ಬೇಕೋ ಆವಾಗ ಫ್ರೆಶ್ ಮೆಟೀರಿಯಲ್ಗಳನ್ನು ತಂದು ಇಟ್ಕೊಳ್ಳಿ. ಇನ್ನು ನಿಮಗೆ ಹೇಳಬೇಕಾಗೋದೇನೆಂದರೆ, ಇದು ಇಷ್ಟೇ ದಿನ, ಇಷ್ಟೇ ಡಿಸೈನ್ಸ್ ಅಥವಾ ಇಷ್ಟೇ ಕ್ಲಾಸ್ ಅಂತ ಲೆಕ್ಕ ಇಲ್ಲ. ಬೇಸಿಕ್ ಕೋರ್ಸಿಗೆ 36 ಗಂಟೆಗಳು ಸಾಕು ಅನ್ನೋದು ನಮ್ಮ ಲೆಕ್ಕಾಚಾರ. ಆ್ಯಕ್ಚುಲಿ ನಾವು ಫೇಸ್ ಟು ಫೇಸ್ ಮಾಡುವ ಕ್ಲಾಸ್ಗಳು ಏನಿರ್ತಾವೋ ಅದು 12 ದಿನದ ಕ್ಲಾಸಸ್, 3 ಗಂಟೆಯ ಹಾಗೆ, ಟೋಟಲ್ 36 ಅವರ್ಸ್. ಇದರಲ್ಲಿ ಬೇಸಿಕ್ ಸ್ಟಿಚ್ಗಳು ಮತ್ತು ಬ್ಲೌಸಿಗೆ ಡಿಸೈನ್ ಹಾಕೋದನ್ನು ಹೇಳಿಕೊಡ್ತೇವೆ. ಆದರೆ ಇಲ್ಲಿ ನಮಗೆ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ನಿಧಾನವಾಗಿ ಎಲ್ಲ ಸ್ಟಿಚ್ಗಳನ್ನು ನಿಧಾನವಾಗಿ ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದುವೇ ಫೈನಲ್ ಅಲ್ಲ. ಇದರ ನಂತರನೂ ಏನೋ ಹೊಸ ಸ್ಟಿಚ್ಗಳು ಬರ್ತಾ ಇರ್ಬೋದು. ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಮತ್ತು ಯಾವುದೇ ಚಾನಲ್ ಕರೆಕ್ಟು ಅಲ್ಲ, ರಾಂಗು ಅಲ್ಲ. ಅವರವರ ಗುರುಗಳು ಅವರವರಿಗೆ ಕಲಿಸಿಕೊಟ್ಟ ಹಾಗೆ ಅವರು ನಿಮಗೆ ಕಲಿಸ್ತಾ ಇರ್ತಾರೆ. ನೀವು ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ತೀರಿ. ಈ ಥರ ಈ ಚೈನ್ ಮುಂದುವರಿಬೇಕು. ಇನ್ನು ನೀವು ಆರಿ ಎಂಬ್ರಾಯ್ಡರಿ ಕಲಿಯೋದ್ರಿಂದ ಏನು ಲಾಭ ಅಂತ, ಮೊದಲನೇದು ಏನಂತ ಹೇಳಿದರೆ, ನೀವು ನಿಮ್ಮನ್ನು ಚೆಂದ ಮಾಡಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ಬಟ್ಟೆ ಬರೆಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಬಟ್ಟೆಗಳನ್ನು ಇನ್ನೂ ಚೆಂದ ಮಾಡಲಿಕ್ಕೆ ಈ ಕಸೂತಿ ನಿಮಗೆ ಹೆಲ್ಪ್ ಮಾಡ್ತದೆ. ನಿಮ್ಮ ಹಣವನ್ನು ಕೂಡ ಉಳಿಸುತ್ತದೆ. ನಿಮ್ಮ ಫ್ರೀ ಟೈಮ್ನ ಸದುಪಯೋಗ ಆಗುತ್ತದೆ. ಎರಡನೇ ರೀಸನ್ ಅಂತ ಹೇಳಿದ್ರೆ, ಇದು ಥೆರಪಿಟಿಕ್ ಯೂಸ್. ಅಂದರೆ ಇಂತಹ ಕಾನ್ಸಂಟ್ರೇಷನ್ ಇರುವ ಕೆಲಸಗಳನ್ನು ನೀವು ಮಾಡ್ತಾ ಇರುವಾಗ ನಿಮ್ಮ ಗಮನ ಪೂರ್ತಿ ಅದರೊಳಗಿರ್ತದೆ. ಬೇರೆ ಟೆನ್ಷನ್, ಚಿಂತೆಗಳು ಬರುವುದಿಲ್ಲ. ನಿಮ್ಮ ರಿಫ್ಲೆಕ್ಸಸ್ ಒಳ್ಳೆ ರೀತಿಯಲ್ಲಿ ಇರ್ತದೆ. ಅಂದರೆ ನಿಮ್ಮ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಏನು ಮಸಲ್ಸ್ ಇದ್ದಾವೆ ನೋಡಿ, ಕೈ ಬೆರಳುಗಳ ಮೂಮೆಂಟ್, ಇದೆಲ್ಲ ಒಳ್ಳೆಯದಾಗ್ತದೆ. ಮೂರನೇದು, ಯಾರಾದರೂ ತುಂಬ ಟೆನ್ಷನ್ ತಗೊಳ್ಳೋರಿದ್ರೆ, ಡಿಪ್ರೆಷನ್ಗೆ ಹೋಗೋರಿದ್ರೆ ಇಂಥದನ್ನು ಮಾಡ್ತಾ ಇದ್ದರೆ ನಿಮಗೆ ಬೇರೆ ಯಾರು ಬೇಕು ಅಂತ ಅನಿಸೋದಿಲ್ಲ. ನೀವು ಫುಲ್ ಎಂಗೇಜ್ ಆಗಿ ಹ್ಯಾಪಿಯಾಗಿ ಇರಬಲ್ಲಿರಿ. ಸೊ ಯಾವುದೇ ಆರ್ಟ್, ಕ್ರಾಫ್ಟ್, ಕಸೂತಿ ಅಂತಲ್ಲ, ಎಂಬ್ರಾಯ್ಡರಿ ಅಂತಲ್ಲ, ಯಾವುದೇ ಇರ್ಬೋದು, ಯಾವುದೇ ಆರ್ಟ್ ಫಾರ್ಮನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಒಂದು ವಸ್ತುವನ್ನು ಕ್ರಿಯೇಟ್ ಮಾಡಿದ ಹ್ಯಾಪಿನೆಸ್ ನಿಮಗೆ ಸಿಗ್ತದೆ. ಮತ್ತು ಇದನ್ನು ಕಲಿಯುವಾಗ ನೀವು 1 ಗಂಟೆ ಇಡಿ ಸಾಕು. ಒಂದು ಸ್ಟಿಚ್ ಕಲೀಲಿಕ್ಕೆ 1 ಗಂಟೆ ಯೂಸ್ ಮಾಡಿ. ಆ 1 ಗಂಟೆಲ್ಲ ಆ ಸ್ಟಿಚ್ ಬರಲಿಲ್ವಾ, ನೆಕ್ಸ್ಟ್ ಸ್ಟಿಚ್ಚನ್ನು ಕಲೀರಿ. ಆ ಸ್ಟಿಚ್ ಬಂದಮೇಲೆ ಪುನಃ ಮೊದಲನೇ ಸ್ಟಿಚ್ಚನ್ನು ಟ್ರೈ ಮಾಡಿ. ಒಂದನೇ ಸ್ಟಿಚ್ಚೇ ಬರಲಿಲ್ಲ, ನನಗಿದು ಆಗೋದಿಲ್ಲ, ಇದು ಬೇಡ ಅಂತ ಅಂದ್ಕೊಳ್ಳೋದು ತಪ್ಪಾಗ್ತದೆ. ನೀವು ಕಾನ್ಸ್ಟೆಂಟಾಗಿ ನಿರಂತರವಾಗಿ ಟ್ರೈ ಮಾಡಬೇಕು. ಈಗ ಕೋರ್ಸ್ ಮುಗಿಸಿ ಹೋಗಿ ಮರೆತು ಹೋದವರಿದ್ದಾರೆ, ಅಥವಾ ಕೋರ್ಸಲ್ಲಿ ಅರ್ಧಂಬರ್ಧ ಕಲಿತು ಬಿಟ್ಟವರಿದ್ದಾರೆ. ಅವರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ತದೆ. ಈಗ ನಿಮಗೆ ಮರೆತು ಹೋಗಿದೆ ಅನ್ನೋದಕ್ಕೆ ಏನು ಕಾರಣ? ನೀವು ದಿನ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಮಾತ್ರ ಅದು ನಿಮಗೆ ನೆನಪಲ್ಲಿರ್ತದೆ. ಸೊ ನೀವು ದಿನ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. 10 ನಿಮಿಷ ಆದರೂ ಮಾಡಿ ಸಾಕು. ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಹಾಕ್ಕೊಳ್ಳಿ, TV ಸೀರಿಯಲ್ ಹಾಕ್ಕೊಳ್ಳಿ, ದಿನಕ್ಕೆ 10 ನಿಮಿಷ ಕೈ ಆಡಿಸಿ ಆರಿ ಫ್ರೇಮಲ್ಲಿ.
ಮತ್ತು ಇನ್ನೊಂದು ಕ್ವಶನ್ ರೆಗ್ಯುಲರ್ ಆಗಿ ಜನರು ಕೇಳೋದೇನು ಅಂದರೆ ಮಗ್ಗಮ್ ಕಾಟೇ ಬೇಕಾ, ಆರಿ ಕಾಟೇ ಬೇಕಾ ಅಂತ. ನೋಡಿ, ಮಗ್ಗಮ್ ಅಂದರು ಆರಿ ಅಂದರು ಒಂದೇ ವರ್ಡ್. ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡಲ್ಲಿ ಇದನ್ನು ಆರಿ ವರ್ಕ್ ಅಂತ ಹೇಳ್ತೇವೆ. ಹೈದರಾಬಾದು, ತೆಲಂಗಾಣ, ಆಂಧ್ರ ಪ್ರದೇಶ್ ಈ ಪ್ಲೇಸಲ್ಲಿ ಮಗ್ಗಮ್ ವರ್ಕ್ ಅಂತ ಹೇಳ್ತಾರೆ. ಎರಡೂ ಒಂದೇ, ಬೇರೆ ಬೇರೆ ಅಲ್ಲ. ಮಗ್ಗಮ್ ಅಂದರು ಆರಿ ಅಂದರು ಒಂದೇ ಕ್ಲಾಸ್. ಮಗ್ಗಮ್ ಕಾಟ್ ಅಂತ ಹೇಳ್ತೇವೆ ಅಥವಾ ಮಂಚ ಅಂತ ಹೇಳ್ತೇವೆ. ಅದನ್ನು ತಗೊಳ್ಳೋದಕ್ಕೆ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಮೊದಲನೇದು, ಆರಿ ರಿಂಗಿಗೆ ಒಂದು 90 ರೂಪಾಯಿ ಇರ್ಬೋದು. ಮಗ್ಗಮ್ ಕಾಟಿಗೆ 2000ದಿಂದ 2500ರವರೆಗೆ ಪ್ರೈಸ್ ಇದೆ. ಅದನ್ನು ತರಿಸೋದು, ಇಡೋದು ಎಲ್ಲ ಒಂದು ಪ್ರಾಬ್ಲಮ್. ರಿಂಗ್ ಆದರೆ ನೀವು ಆರಾಮಾಗಿ ಎಲ್ಲಿಂದೆಲ್ಲಿಗೂ ತೊಗೊಂಡು ಹೋಗ್ಬೋದು. ಈಗ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಮಗ್ಗಮ್ ಕಾಟ್ ಹಾಕಿಕೊಂಡ್ರೆ ನಿಮಗೆ ಬಟ್ಟೆ ಸ್ಟಿಫಾಗಿ ನೀಟಾಗಿ ನಿಲ್ತದೆ. ಬಟ್ಟೆಯಲ್ಲಿ ಮಡಿಕೆ ಬರುವುದಿಲ್ಲ, ನೆರಿಗೆ ಬರುವುದಿಲ್ಲ. ನಿಮ್ಮದು ತೆಳುವಾದ ಪಟ್ಟೆ ಸೀರೆಗಳದ್ದು ಬ್ಲೌಸನ್ನು ನೀವು ಮಾಡಬೇಕಾದ್ರೆ ನಿಮಗೆ ಆರಿ ಕಾಟ್ ಬೇಕಾಗ್ತದೆ. ಪ್ರೊಫೆಷ್ನಲ್ ಆಗಿ ನೀವು ಎಲ್ಲ ಕಲಿತು ಮುಗ್ದ ನಂತರ ನೀವು ಆ ಕಾಟನ್ ತಗೊಳ್ಳೋದು ಬೆಟರ್ ಅಂತ ನನ್ನ ಆನ್ಸರ್. ಸ್ಟ್ಯಾಂಡ್ ಇರುವಂತಹ ರಿಂಗನ್ನು ದಯವಿಟ್ಟು ತಗೊಳ್ಬೇಡಿ, ಅದು ವೇಸ್ಟ್. ಯಾಕಂದರೆ ರಿಂಗಿನ ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಬಟ್ಟೆಯನ್ನು ಎಳೆದು ಟೈಟಾಗಿ ಕಟ್ಟುವಾಗ ಡ್ಯಾಮೇಜ್ ಆಗ್ತದೆ ಅನ್ನೋದು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರನೇ ಕಾಟ್ ತಗೊಳ್ಳೋದು. ಫಾರ್ ಬಿಗಿನರ್ಸ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ರಿಂಗ್ ಸಾಕು. ಫುಲ್ ಕೋರ್ಸ್ ಮುಗಿದ ಮೇಲೆ ನೀವು ಬ್ಲೌಸ್ ಸ್ಟಾರ್ಟ್ ಮಾಡಿ ಒಂದು 2-3 ಬ್ಲೌಸ್ ಮಾಡಿ ಆದಮೇಲೆ ನೀವು ಬೇರೆಯವರಿಗೆ ವರ್ಕ್ ಮಾಡಿ ಕೊಡ್ತಿದ್ದೀರಿ, ಪ್ರೊಫೆಷ್ನಲ್ ಆಗ್ತೀರಿ ಅಂತ ಆದರೆ ದಯವಿಟ್ಟು ಆ ಸಂದರ್ಭದಲ್ಲಿ ಮಗ್ಗಮ್ ಕಾಟನ್ನ ತಗೊಳ್ಳಿ. ಕೆಲವರು ಕೇಳ್ತಾ ಇದ್ದಾರೆ ಆದಷ್ಟು ಬೇಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತ. ನಾನು ಟ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್, ಪ್ಲೀಸ್ ಬೇರ್ವಿಡಿ. ಇನ್ನೂ ಕೆಲವರು ನನ್ನ ಹತ್ರ ಕೇಳ್ತಾರೆ ಯಾವ ಏಜ್ನವರು ಕಲಿಬೋದು ಅಂತ. ನೋಡಿ, ಇಂಥ ವರ್ಕನ್ನು ಕಲೀಲಿಕ್ಕೆ ಏಜ್ ರಿಸ್ಟ್ರಿಕ್ಷನ್ ಅನ್ನೋದಿರೋದಿಲ್ಲ. ನನ್ನ ಎಲ್ಲರಿಗಿಂತ ಸಣ್ಣ ಸ್ಟೂಡೆಂಟ್ ಯಾರು ಅಂತ ಹೇಳಿದರೆ 10 ವರ್ಷದ ಹುಡುಗಿ, ಅವಳು ನನ್ನ ಹತ್ರ ಹೈದರಾಬಾದಲ್ಲಿ ಕಲ್ತಿದ್ಲು. ಇನ್ನು ಎಲ್ಲರಿಗಿಂತ ಹೆಚ್ಚು ಏಜ್ ಆದ ಲೇಡಿ, ಅವರು 64 ವರ್ಷದ ಲೇಡಿ. ಅವರು ಆಲ್ರೆಡಿ ಎಂಬ್ರಾಯ್ಡರಿ ಕೈಕುಸುತಿ ಮಾಡ್ತಿದ್ದವರು. ಸೊ ಅವರು ಈಸಿಯಲ್ಲಿ ಮಾಡಿದರು. ಅವರಿಗೂ ಸ್ಪೆಕ್ಸ್ ಇತ್ತು, ಪಾಯಿಂಟ್ ಇತ್ತು, ಆದರೂ ಅವರು ಚೆನ್ನಾಗಿ ಕಲಿತರು. ಎಲ್ಲರಿಗಿಂತ ಫಾಸ್ಟಾಗಿ ನೀಟಾಗಿ ವರ್ಕ್ ಮಾಡಿದ್ದು ಅವರೇ. ಸೊ ಏಜ್ ಅನ್ನೋದು ಒಂದು ನಂಬರ್ ಮಾತ್ರ. ನಿಮ್ಮ ಉತ್ಸಾಹ, ನಿಮಗೆ ಕಲಿಬೇಕು ಅನ್ನೋ ಹಂಬಲ ಏನಿದೆ ನೋಡಿ, ಅದು ಇಂಪಾರ್ಟೆಂಟ್. ನಿಮಗೆ ಒಂದು ವಸ್ತುವಿನ ಅಗತ್ಯ ಇದೆ ಅಂತಾದರೆ ನೀವು ಎಷ್ಟು ಕಷ್ಟಪಟ್ಟಾದರೂ ಅದನ್ನು ನೀವು ಕಲಿತೀರಿ. ಸೊ ನಿಮ್ಮ ವಿಲ್ ಪವರ್ ಅನ್ನೋದು ಇಲ್ಲಿ ಯೂಸ್ ಆಗ್ತದೆ. ಅಪ್ಪ ಕಲಿ ಅಂದರು, ಅಮ್ಮ ಕಲಿ ಅಂದರು, ಅವ್ರು ಕಲಿಸಿದ್ರು, ಇವ್ರು ಕಲಿಸಿದ್ರು ಅಂತ ಕಲಿಯೋದಲ್ಲ. ಅಥವಾ ನನ್ನ ಪಕ್ಕದ ಮನೆಯವಳು ಫ್ರೆಂಡ್ ಕಲಿತ್ಲು ನಾನು ಕಲಿಬೇಕು, ಕಾಂಪಿಟಿಷನ್ ಅಲ್ಲ. ಇದು ಸ್ವಯಂ ಕೃಷಿ, ನೀವು ಸ್ವತಃ ಮಾಡಿ ಕಲಿಯುವಂತಹ ವಿಚಾರಗಳು. ಸೊ ಇದು ನಿಮ್ಮ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತದೆ. ನೀವೇ ಕಲಿಬೇಕು, ನಿಮಗೋಸ್ಕರ ಕಲಿಬೇಕು, ಇಷ್ಟ ಇದ್ದು ಕಲಿಬೇಕು. ಬೈ ಫೋರ್ಸ್ ಯಾವುದು ಸಾಧ್ಯ ಇಲ್ಲ. ಇನ್ನೊಂದಂತ ಹೇಳಿದ್ರೆ ತಾಳ್ಮೆ ಆಗಲೇ ಹೇಳಿದ್ದೇನೆ, ತುಂಬ ತಾಳ್ಮೆ ಬೇಕು. ಫಸ್ಟು ನಿಮಗೆ 4 ಡೈರೆಕ್ಷನ್ನ ವರ್ಕ್ ಇಲ್ಲಿ ಕಲಿಸ್ತೇನೆ. ಆ 4 ಡೈರೆಕ್ಷನಲ್ಲಿ ನಿಮಗೆ ನೀಡಲ್ ರೊಟೇಷನ್ ಅರ್ಥ ಆಗ್ತದೆ. ನೀಡಲ್ ರೊಟೇಷನ್ ಒಂದು ಸಾರಿ ಅರ್ಥ ಆಗುವವರೆಗೆ ನಿಮಗೆ ಅದು ಕಷ್ಟ. ಕೆಲವರಿಗೆ 4 ದಿನ ಹಿಡಿಬೋದು, ಕೆಲವರಿಗೆ 7 ದಿನ ಹಿಡಿಬೋದು. ಈ 4 ಡೈರೆಕ್ಷನ್ನ ವರ್ಕ್ ನಿಮಗೆ ಒಂದು ಸಾರಿ ಬಂತು ಅಂತಾದರೆ ಮತ್ತೆ ಉಳಿದದೆಲ್ಲ ಪಟಪಟ ಅಂತ ಆಗಿ ಹೋಗ್ತದೆ. ಸೊ 4 ಡೈರೆಕ್ಷನ್ ವರ್ಕ್ ಬರುವವರೆಗೆ ನೀವು ತುಂಬ ಸ್ಟ್ರಗಲ್ ಮಾಡ್ತೀರಿ. ಈ ಟೈಮ್ ಒಬ್ಬರಿಂದೊಬ್ಬರಿಗೆ ಬೇರೆ. ನನಗೆ 3 ದಿನ ಬೇಕಾಗಿತ್ತು ಕಲೀಲಿಕ್ಕೆ, ನನ್ನ ಸ್ಟೂಡೆಂಟ್ಸ್ 1 ದಿನದಲ್ಲಿ ಇದೆಲ್ಲ ಕಲಿತಾ ಇದ್ದಾರೆ. ಸೊ ಇದು ಅವರವರ ಕೆಪಾಸಿಟಿ. ಸೊ ನಿಮಗೆ ನೀವು ಎಷ್ಟು ಹೊತ್ತು ಆ ವರ್ಕನ್ನು ಮಾಡ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಅದರ ಮೇಲೆ ವರ್ಕ್ ಡಿಪೆಂಡ್ ಆಗ್ತದೆ. ಈಗ ಒಂದೇ ಕೋರ್ಸನ್ನು 12 ದಿನ ಮುಗಿಸಿ ಬಂದವರಲ್ಲಿ ಸಹ ಒಬ್ಬೊಬ್ಬರು ಒಂದೊಂದು ಥರ ವರ್ಕ್ ಮಾಡ್ತಾರೆ. ಏನಂದರೆ ಈಗ ನಿಜವಾಗಿ ಕಲೀಲಿಕ್ಕೆ ಒಳ್ಳೆ ಟೈಮ್ ಯಾವುದು? ನಿಮ್ಮ ಮದುವೆ ಆಗುವ ಮೊದಲಿನ ಟೈಮ್. ನೀವು ಸ್ವಲ್ಪ ಫ್ರೀ ಇರ್ತೀರಿ, ಮನೆ ಕೆಲಸ ಅಮ್ಮ ಮಾಡ್ತಾ ಇರ್ತಾರೆ, ಬೇರೆಯವರು ಹೆಲ್ಪ್ ಮಾಡ್ತಾರೆ, ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೋದು. ಅದೇ ಈಗ ಮ್ಯಾರಿಡ್ ಲೇಡೀಸ್, ಹೊಸದಾಗಿ ಮಕ್ಕಳು ಮರಿಯಾದವರೆಲ್ಲ ಇದ್ದರೆ ಅವರಿಗೆ ಮನೆ ಕೆಲಸ, ಮನೆಯವರ ಬಾಧ್ಯತೆಗಳು ಹೆಚ್ಚಿರ್ತದೆ. ಸೊ ಅವರಿಗೆ ಪ್ರಾಕ್ಟೀಸ್ಗೆ ಹೆಚ್ಚು ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನಿಜವಾಗಿ ಅಗತ್ಯ ಇರೋದು ಆ ಟೈಮಲ್ಲಿ ಅವರಿಗೆ ಒಂದು ವಿದ್ಯೆಯನ್ನು ಕಲಿಬೇಕಾಗಿರೋದು. ಸೊ ನಾನು ಹೇಳೋದೇನೆಂದರೆ, ಮದುವೆ ಆಗುವ ಮೊದಲೇ ನಿಮ್ಗೆ ಏನೆಲ್ಲ ಕಲೀಲಿಕ್ಕಿದೆ, ಹೊಲಿಗೆ, ಕಸೂತಿ, ಕಂಪ್ಯೂಟರ್, ಏನೆಲ್ಲ ಕಲೀಲಿಕ್ಕಿದೆ ಮೊದಲೇ ಕಲಿತ್ರೆ ಬೆಟರ್. ಮತ್ತೆಯೂ ಕಲಿಬೋದು. ಅಥವಾ ಮಕ್ಕಳು ಮರಿ ಸೆಟ್ಲ್ ಆದಮೇಲೆ ನೀವು ಒಂಟಿಯಾಗಿರ್ತೀರಿ, ಬೋರ್ ಆಗ್ತದೆ, ನಿಮಗೆ ಮನೆಯಲ್ಲಿ ಟೈಮ್ ಕಳೀಲಿಕ್ಕೆ ಆಗ್ತಿಲ್ಲ, ಅಂಥವರಿಗೆ ಕೂಡ ಇದು ಒಂದು ಒಳ್ಳೆಯ ಆಪ್ಷನ್. ನಿಮಗೆ ಹೊಸ ಹೊಸ ವಸ್ತುಗಳನ್ನು ಕ್ರಿಯೇಟ್ ಮಾಡ್ತಾ ನೀವು ಅದರಲ್ಲಿ ಹ್ಯಾಪಿನೆಸ್ಸನ್ನು ಕಂಡುಕೊಳ್ಬೋದು. ಸೊ ಎಲ್ಲರೂ ಆರಿಯನ್ನು ಚೆನ್ನಾಗಿ ಕಲೀರಿ. ವೀಡಿಯೋಸ್ಗಳನ್ನು ಹಾಕ್ತೀನಿ. ಏನು ಕತೆ ಮಾತಾಡ್ತಿದ್ದಾಳೆ ಇವಳು, ಇನ್ನೂ ವೀಡಿಯೋ ಪೋಸ್ಟ್ ಮಾಡಲಿಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ತುಂಬ ವಾಟ್ಸಪ್ ಮೆಸೇಜ್ಗಳು, ಫೇಸ್ಬುಕ್ ಮೆಸೇಜ್ಗಳು ನನಗೆ ಬಂದವು, ವಿಡಿಯೋ ಯಾಕೆ ಇನ್ನೂ ಬರಲಿಲ್ಲ ಅಂತ. ಒಂದೊಂದಾಗಿ ಹಾಕ್ತೇನೆ. ನಾನು ಸ್ವಲ್ಪ ಸ್ಲೋ ಆಗೇ ರೆಕಾರ್ಡ್ ಮಾಡಿ ಹಾಕುವಂಥದ್ದು. ದಯವಿಟ್ಟು ನನ್ನನ್ನು ಬೇರ್ ಮಾಡಿ. ಥ್ಯಾಂಕ್ ಯು.